ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಹಳೆಯ ಕಾಲದ ತಿಂಡಿ ಹಲಸಿನ ಹಣ್ಣಿನ ಸ್ಪೆಷಲ್ ಗಟ್ಟಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಈ ಗಟ್ಟಿಗೆ ಕನ್ನಡದಲ್ಲಿ ಕೊಟ್ಟಿಗೆ ಅಂತ ಹೇಳ್ತಾರೆ. ಹಲಸಿನ ಹಣ್ಣಲ್ಲಿ ಎರಡು ಟೈಪ್ ಇದೆ, ಬರ್ಕೆ ಮತ್ತು ತುಳುವೆ ಅಂತ ಹೇಳಿ. ಬರ್ಕೆ ಅಂದರೆ ಅದು ಗಟ್ಟಿ ಇರ್ತದೆ ಮತ್ತು ಗಟ್ಟಿ ಮತ್ತು ಸ್ವೀಟ್ ಆಗಿರ್ತದೆ, ತಿನ್ನಲಿಕ್ಕೆ ಒಳ್ಳೆಯದು. ಅದು ತುಳುವೆ ಏನಂತ ಹೇಳಿದ್ರೆ ಅದು ಸ್ವಲ್ಪ ಸಾಫ್ಟ್ ಇರ್ತದೆ, ಸ್ವೀಟ್ ಆಗಿರ್ತದೆ, ಆದರೆ ಅದು ಗಟ್ಟಿ ಮಾಡಲಿಕ್ಕೆ ಹಪ್ಪಳ ಮಾಡಲಿಕ್ಕೆಲ್ಲ ಒಳ್ಳೆಯದು. ಈ ಹಲಸಿನ ಹಣ್ಣಿದ್ದೇನು ಸ್ಪೆಷಾಲಿಟಿ ಅಂತ ಹೇಳಿದರೆ ಇದರಲ್ಲಿ 10ಕ್ಕೂ ಮಿಕ್ಕಿ ಐಟಮ್ಸ್ ನಮಗೆ ಮಾಡ್ಬೋದು. ಇದರಲ್ಲಿ ಸಾಂಬಾರಾಗಲಿ, ಪಲ್ಯ, ಹಪ್ಪಳ, ಮಾಂಬಳ, ಇಡ್ಲಿ ಮಾಡ್ಬೋದು, ಗಟ್ಟಿ ಮಾಡ್ಬೋದು, ಹಾಗೆ ಸುಮಾರು ಥರದ ಐಟಮ್ಸ್ ಮಾಡ್ಬೋದು. ಇದರಲ್ಲಿ ವರ್ಷಕ್ಕೊಮ್ಮೆ ಆದರೂ ಈ ಮಂಗಳೂರು ಉಡುಪಿ ಸೈಡ್ನ ಜನರಿಗೆ ಈ ಹಲಸಿನ ಹಣ್ಣನ್ನು ತಿನ್ನಲಿಲ್ಲ ಅಂತ ಹೇಳಿದರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನಿಸ್ತದೆ. ಮತ್ತು ಈ ಕಡೆ ಏನಂತ ಹೇಳಿದರೆ ಹೆಚ್ಚಿನ ಮನೆಯಲ್ಲಿ ಹಲಸಿನ ಹಣ್ಣು ಬೆಳೆದಿರ್ತಾರೆ, ಮತ್ತು ನಾವು ಅಂಗಡಿಯೆಲ್ಲ ಹೋಗಿ ತಗೊಳ್ಳೋದು ಕಡಿಮೆ. ಈಗ ಯಾರು ಜಾಸ್ತಿ ಬೆಳೆಸಿರ್ತಾರೆ ಅವರು ಕೊಡ್ತಾರೆ ಬಂದು ಹೆಚ್ಚಾಗಿ. ಹಾಗಾದರೆ ಇದು ಗಟ್ಟಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ಆಶಾ ಉಡುಪ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ. ಕೊಟ್ಟಿಗೆಯನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ತೇಗದ ಎಲೆಯಲ್ಲಿ ಮಾಡ್ಬೋದು, ಇಲ್ಲಿದ್ರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು. ನಮಗೆ ತೇಗದ ಎಲೆಯಲ್ಲಿ ಮಾಡಿದರೆ ಅದು ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ ಮತ್ತು ಅದರದ್ದು ರುಚಿ ಜಾಸ್ತಿ. ನೋಡಿ, ತೇಗದ ಎಲೆ ಇವತ್ತು ನಾನು ಹಲಸಿನ ಹಣ್ಣಿನ ಕೊಟ್ಟಿಗೆ ತೇಗದ ಎಲೆಯಲ್ಲಿ ಮಾಡ್ತಾ ಇದ್ದೀನಿ. ಪರಿಮಳ ಮೂಗಿ ಬಡಿತಾ ಉಂಟು, ಕಲರ್ ಕೂಡ ತುಂಬ ಎಲ್ಲ ಇದೆ, ತುಂಬ ಸ್ವೀಟ್ ಇದೆ, ಮೇಣ ಕೂಡ ಇದೆ. ಸ್ವಲ್ಪ ಎಣ್ಣೆ ಹಾಕೋಬೇಕಾಗ್ತದೆ. ಹಲಸಿನ ಹಣ್ಣು ಕೊಟ್ಟಿಗೆ ಮಾಡಲಿಕ್ಕೆ ಎಂತೆಲ್ಲ ಐಟಮ್ ಬೇಕಂತೇಳಿ ನೋಡುವ ಬನ್ನಿ. 2 ಕಪ್ ದೋಸೆ ಅಕ್ಕಿ ತಗೋಬೇಕು. ಇದನ್ನು ನೋಡಿ ನಾನು 4 ಗಂಟೆ ಹೊತ್ತು ನೆನೆಸಿಟ್ಟಿದ್ದೇನೆ. ಇದನ್ನು ನಾವು ಕಡಿಬೇಕಾದ್ರೆ ನೀರು ಹಾಕಲಿಕ್ಕಿಲ್ಲ, ಅಕ್ಕಿ ಮತ್ತು ಇದನ್ನು ಹಲಸಿನ ಹಣ್ಣಿನ ಸೋಳೆಯನ್ನು ಡೈರೆಕ್ಟ್ ನಾವು ಕಡಿಯೋದು. 1 ಕಡಿ ತೆಂಗಿನಕಾಯಿ, ಒಣ ಕೊಬ್ಬರಿ, ಇದು ನಾವು ಲಾಸ್ಟಿಗೆ ಹಾಕಲಿಕ್ಕೆ. 1 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಸೋಳೆ, 1.5 ಕಪ್ ಆಗುವಷ್ಟು ಬೆಲ್ಲ. ಇದನ್ನು ಈಗ ನಾವು ಪುಡಿ ಮಾಡಲಿಕ್ಕಿದೆ, ಮಿಕ್ಸಿಗೆ ಹಾಕಬೇಕಾದ್ರೆ. ಏಲಕ್ಕಿ ಒಂದು 7-8 ಸಾಕು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ನೋಡಿ ಸ್ಪೆಷಲ್ ಎಲೆ ಬೇಕಿದ್ದು, ತೇಗದ ಎಲೆ. ಕೆಲವರು ತೇಗದ ಎಲೆ ಬದಲು ಬಾಳೆ ಎಲೆಯಲ್ಲಿ ಕೂಡ ಮಾಡ್ತಾರೆ. ನಾನೀಗ ತೇಗದ ಎಲೆಯಲ್ಲಿ ಮಾಡ್ತಿದ್ದೇನೆ. ಹಾಗಾದರೆ ಬನ್ನಿ, ಫಸ್ಟಿಗೆ ನಾವು ಇದನ್ನು ಕಡಿಯುವ. ಈಗ ನಾನು ಫಸ್ಟ್ ರೌಂಡಲ್ಲಿ ಹಲಸಿನ ಹಣ್ಣಿನ ಸೋಳೆ ಮತ್ತು ಬೆಲ್ಲ, ಏಲಕ್ಕಿ ಹಾಕಿ ಫಸ್ಟ್ ರುಬ್ಬಿಕೊಳ್ತೀನಿ. ಮತ್ತೆ ಅಕ್ಕಿ ಮತ್ತು ತೆಂಗಿನಕಾಯಿನ ಮತ್ತೆ ಹಾಕ್ತೀನಿ. ಇದೀಗ ಆಗಿದೆ.
ಉಪ್ಪು ಹಾಕುವ ಈಗ. ಒಣ ಕೊಬ್ಬರಿಯನ್ನು ಹಾಕುವ ಈಗ. ಬಂದ ಈ ಹದಕ್ಕೆ ಬರಬೇಕು. ಫಸ್ಟಿಗೆ ನಾವು ಒಂದು ಇಡ್ಲಿ ಪಾತ್ರಕ್ಕೆ ನೀರು ಹಾಕಿ ಕುದಿಲಿಕ್ಕೆ ಇಡಬೇಕು. ಮತ್ತೆ ನಾವು ಎಲೆಗೆ ಬಂದ ಹಾಕಿ ಮಡಚಿಡುವ. ನೋಡಿ ಈಗ ನಾವು ರುಬ್ಬಿದ ಬಂದ ಇದೆಯಲ್ಲ, ಇದನ್ನು ನಾವು ಎಲೆಗೆ ಹಾಕೊಳ್ಳುವ. ನಾನು ನೋಡಿ ಇದಕ್ಕೆ 1 ರಿಂದ 1.5 ಸೌಟಷ್ಟು ಹಾಕ್ತಾ ಇದ್ದೀನಿ. ಮತ್ತು ನೀವು ಎಲೆದು ಸೈಜ್ ನೋಡಿ ಹಾಕೊಳ್ಳಿ. ಚಿಕ್ಕ ಎಲೆ ಆದರೆ 1.5 ಸೌಂಟ್ ಬೇಕಾಗಿಲ್ಲ, 1 ಸೌಂಟ್ ಹಾಕೋಬಹುದು. ದೊಡ್ಡ ಎಲೆ ಅಂತ ಹೇಳಿದ್ರೆ 1-2 ಸೌಂಟ್ ತನಕ ಹಾಕೋಬಹುದು ನಿಮಗೆ. ಇದಕ್ಕೆ ನಾವು ಒಣ ಕೊಬ್ಬರಿ ಒಂದು ಲಾಸ್ಟಿಗೆ ಹಾಕಿದ್ವಲ್ಲ, ಅದು ಒಳ್ಳೆ ಫ್ಲೇವರ್ ಕೊಡ್ತದೆ ನಿಮಗೆ. ಅಂದರೆ ಮಧ್ಯ ಮಧ್ಯದಲ್ಲಿ ನಾವು ತಿಂತ ಇರಬೇಕಾದ್ರೆ ಸಿಗ್ತದೆ ಬಾಯಿಗೆ. ಕೆಲವರು ಇದು ಮಾಡಬೇಕಾದ್ರೆ ಸಕ್ಕರೆ ಹಾಕ್ತಾರೆ, ನಾವಿಲ್ಲಿ ಬೆಲ್ಲ ಹಾಕಿದ್ದೀವಿ. ಮತ್ತು ಈ ಎಲೆಯನ್ನು ಮಡಚಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಡಚಬೇಕು. ಯಾಕೆಂದರೆ ತುಂಬ ಎಳಸು ಆದರೆ ಅದು ಹರಿತದೆ ಕೈಲಿ. ಬೇಯಲಿಕ್ಕೆ 1 ಗಂಟೆ ಬೇಕು. ನಮ್ದೀಗ ಇದೆಲ್ಲ ಎಲೆಗೆಲ್ಲ ಸವರಿ ಇಟ್ಟಾಗಿದೆ. ಇನ್ನಿದೀಗ 1 ಗಂಟೆ ಹೊತ್ತು ಬೇಯಬೇಕು. ನೋಡಿ ಆಗಿದೆ, ಈಗ ಇಟ್ಟಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕೊಟ್ಟಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕಲರು, ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ಸ್ವೀಟೆಲ್ಲ ಸರಿಯಾಗಿದೆ ನಾವು ಹಾಕಿರೋದು. ಈ ಕೊಟ್ಟಿಗೆಯನ್ನು ನಾವು ಜೇನುತುಪ್ಪ ಹಾಕಿರೂ ಕೂಡ ತಿನ್ಬೋದು, ತುಪ್ಪ ಹಾಕಿ ಕೂಡ ತಿಂದರೆ ಅದರದ್ದು ಕಾಂಬಿನೇಷನ್ ಅದು ಸಖತ್ತಾಗಿರ್ತದೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋಸ್ನ ತುಂಬ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.